ನಮಸ್ಕಾರ. ಸೌತ್ ಫೇಸಿಂಗ್ 3040ಯಲ್ಲಿ ಜಾಗ ಖರೀದಿ ಮಾಡಿದ್ದೀರಾ? ಯಾವ ಥರ ಮನೆ ಕಟ್ಟಬೇಕಪ್ಪ ಅಂತೇಳಿ ಕನ್ಫ್ಯೂಷನ್ನಲ್ಲಿದ್ದೀರಾ? ಟೆನ್ಷನ್ ತಗೋಬೇಡಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 3040 ಸೌತ್ ಫೇಸಿಂಗ್ ವಾಸ್ತು ಪ್ರಕಾರ 3 BHK ಯಾವ ಥರ ಕಟ್ಬೋದು ಅಂತೇಳಿ ಈ ವಿಡಿಯೋಲ್ಲಿ ಕ್ಲೀನಾಗಿ ಹೇಳಿದೆ. ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ? 3040ಯಲ್ಲಿ 3 BHK ವಾಸ್ತು ಪ್ರಕಾರ ಯಾವ ಥರ ಕಟ್ಬೋದು, ಅದರ ಜೊತೆ ಇಂಟೀರಿಯರ್ ಪ್ಲಾನ್ ಕೂಡ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ನೋಡಿ, ಇದು ಸೌತ್ ಫೇಸಿಂಗು, ಸೌತಿಗೆ ರೋಡ್ ಇದೆ. 3040 ಸೈಟು ರೋಡ್ದಿಂದ 1.5 ಮೀಟರ್ಗೆ ನಮ್ಮ ಬಿಲ್ಡಿಂಗ್ ಲೈನ್ ಸ್ಟಾರ್ಟ್ ಆಗುತ್ತೆ. ಎಂಟ್ರಿ ಈಸ್ಟ್ಗೆ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ 1 ಬೆಡ್ರೂಮ್, 2, 3 ಬೆಡ್ರೂಮ್ಗಳು, ಕಾಮನ್ ಟಾಯ್ಲೆಟ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಇದೆ, ಅಡುಗೆ ಮನೆ ಇದೆ ಮತ್ತು ಪೂಜಾ ಮನೆ ಇದೆ. ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಹಾಲು, ಈಸ್ಟ್ ಎಂಟ್ರಿ ಇದೆ. ಇಟ್ ಇಸ್ ದ ಬೆಸ್ಟ್ ಎಂಟ್ರಿ ಆ್ಯಸ್ ಪರ್ ವಾಸ್ತು. ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಇನ್ನು ಹಾಲ್ ಮೆಜರ್ಮೆಂಟ್ ನೋಡೋಣ. 10 ಫೀಟು 11 ಇಂಚು ಬೈ 12 ಫೀಟು 7 ಇಂಚು, ಅಪ್ರಾಕ್ಸಿಮೇಟ್ಲಿ 140 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ ಆಗುತ್ತೆ. ಈ ಮೆಜರ್ಮೆಂಟಲ್ಲಿ ನಾವು ಏನೇನಪ್ಪ ಕೂಡಿಸ್ಬೋದು ಅಂತೇಳಿ ನೋಡೋಣ ಬನ್ನಿ. ಹಾಲ್ನಲ್ಲಿ ಎಂಟ್ರಿ ರೈಟ್ಗೆ 4 ಸೀಟರ್ ಸೋಫಾ, ಅದ್ರ ಪಕ್ಕ 3 ಫೀಟ್ ಸೀಟರ್, ಅದರ ಪಕ್ಕ ಟಿವಿ, ಫರ್ನಿಚರು ಕಂಪ್ಲೀಟ್. ಇವೆಲ್ಲ ಕೂತ್ಕೊಂಡ್ಮೇಲೆ ನಮ್ಮ ರೂಮ್ ಪ್ಲ್ಯಾನ್ ಯಾವ ಥರ ಕಾಣುತ್ತೆ ಅಂತೇಳಿ ಇದ್ರೊಳಗೆ ಡೀಟೇಲ್ ಆಗಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಬಂದು ನಮ್ಮ ಬೆಡ್ರೂಮ್ 1 ಯಾವ ಥರ ಕಾಣುತ್ತೆ ಅಂತೇಳಿ. ಬೆಡ್ರೂಮ್ 1 ನಮ್ಮ ಸೌತ್ ವೆಸ್ಟ್ ಕಾರ್ನರು ಆ್ಯಸ್ ಪರ್ ವಾಸ್ತು. ಇದು ಮನೆ ಓನರ್ ಯಾರು ಇರ್ತಾರೆ ಅವ್ರಿಗೆ ವೆಲ್ ಸೂಟೆಡ್ ಪ್ಲೇಸ್ ಫಾರ್ ಬೆಡ್ ಅಂತೇಳಿ. ಇದರ ಮೆಜರ್ಮೆಂಟ್ ಬಂದು 11 ಅಡಿ ಬೈ 10 ಅಡಿ ಪ್ಲಸ್ 4 ಫೀಟ್ 6 ಇಂಚು, 160 ಸ್ಕ್ವೇರ್ ಫೀಟ್ ಚದರಡಿ. ಮೊದಲನೇದಾಗಿ ಎಂಟ್ರಿ ರೈಟ್ಗೆ ಕಿಂಗ್ ಸೈಜ್ ಬೆಡ್, ಅದ್ರ ಪಕ್ಕ ಡ್ರೆಸ್ಸಿಂಗ್ ಟೇಬಲ್, ಅದ್ರ ಪಕ್ಕ ವಾರ್ಡ್ರೋಬ್, ನಿಮ್ಮ ಒಡೆಯ ವಸ್ತ್ರ ಎಲ್ಲ ಜೋಪಾನವಾಗಿಡೋಕ್ಕೆ. ಫುಲ್ಲಿ ಇಕ್ವಿಪ್ ಬೆಡ್ರೂಮ್ ಯಾವ ಥರ ಕಾಣುತ್ತೆ ಅಂತೇಳಿ ನೋಡಿ. ಅದ್ರ ಜೊತೆಗೆ ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್, ವೆಸ್ಟರ್ನ್ ಕಾಮೋಡು, ಶವರ್, ಬೇಸಿನ್ ಎಲ್ಲನೂ ಅಟ್ಯಾಚ್. ನೆಕ್ಸ್ಟ್ ಕಿಚನ್ ಬಂದು ಸೌತ್ ಈಸ್ಟ್ ಕಾರ್ನರು, ಬೆಸ್ಟ್ ರೆಕಮೆಂಡೆಡ್ ಪ್ಲೇಸ್ ಫಾರ್ ಕಿಚನ್ ಅಂತ ಹೇಳ್ಬೋದು. ಈಸ್ಟ್ ವೆಸ್ಟ್ ಫೇಸಿಂಗ್ ದೇವ್ರ ಕೋಣೆ ಕೂಡ ಇದೆ. ಈ ಕಿಚನ್ ಡೈಮೆನ್ಷನ್ ಬಂದ್ಬಿಟ್ಟು 10 ಫೀಟು 10 ಫೀಟ್ 10 ಇಂಚು ಬೈ 7 ಫೀಟ್ 6 ಇಂಚು, ಸರಿಸುಮಾರು 80 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಇದೆ. ಬನ್ನಿ ನೋಡೋಣ ಇದರೊಳಗೆ ಏನೇನೆಲ್ಲ ನಾವು ಕೂರಿಸ್ಬೋದು ಅಂತೇಳಿ. ಫಸ್ಟ್ ಎಂಟ್ರಿ ರೈಟ್ಗೆ ಫ್ರಿಜ್ಜು ಮತ್ತು ಸ್ಟೋರೇಜ್ ಸ್ಪೇಸು, ಅದ್ರ ಎದುರುಗಡೆ ದೇವ್ರ ಕೋಣೆ, ಅದ್ರ ಪಕ್ಕ ವಾಶ್ ಬೇಸಿನ್ನು ಮತ್ತು ಬರ್ನರು. ಇವೆಲ್ಲ ಕಂಪ್ಲೀಟ್ ಆಗಿ ಇಕ್ವಿಪ್ಡ್ ಆದ ನಮ್ಮ ಕಿಚನ್ ಯಾವ ಥರ ಕಾಣುತ್ತೆ ಪ್ಲ್ಯಾನಲ್ಲಿ ಅಂತೇಳಿ ಇಲ್ಲಿ ಡೀಟೇಲ್ ಆಗಿ ನೋಡ್ಬೋದು. ದೇವ್ರ ಕೋಣೆ ಕೂಡ ನೀಟಾಗಿದೆ. ಇನ್ನು ನೆಕ್ಸ್ಟ್ ಬಂದು ಬೆಡ್ರೂಮ್ ನಂಬರ್ 2, ಸ್ಟಡಿ ರೂಮ್ ಅನ್ಬೋದು. ನಾರ್ತ್ ಈಸ್ಟ್ ಕಾರ್ನರು, ರೆಕಮೆಂಡೆಡ್ ಫಾರ್ ಕಿಡ್ಸ್ ಬೆಡ್ ಮತ್ತು ಸ್ಟಡಿ ರೂಮ್ಗೆ. ಇದು ನಾಟ್ ರೆಕಮೆಂಡೆಡ್ ಫಾರ್ ಕಪಲ್ಸ್. ಇದ್ರ ಮೆಜರ್ಮೆಂಟ್ ಬಂದು 10 ಫೀಟ್ 10 ಇಂಚ್ ಬೈ 10 ಫೀಟು 110 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ. ಬನ್ನಿ ನೋಡೋಣ ಈ ಏರಿಯಾದಲ್ಲಿ ಏನೇನು ನಾವು ಕೂಡಿಸ್ಬೋದು ಅಂತೇಳಿ. ಎಂಟ್ರಿ ರೈಟಿಗೆ ನಮ್ಮ ಕಿಂಗ್ ಸೈಜ್ ಬೆಡ್ಡು, ಡೋರ್ ಎದುರುಗಡೆ ವರ್ಕಿಂಗ್ ಟೇಬಲ್ಲು, ಆಮೇಲೆ ಅದ್ರ ಪಕ್ಕ ವಾರ್ಡ್ರೋಬು ಮತ್ತು ಅದ್ರ ಪಕ್ಕ ಡ್ರೆಸ್ಸಿಂಗ್ ಟೇಬಲ್ಲು. ನೋಡಿ ಫುಲ್ಲಿ ಇಕ್ವಿಪ್ಡ್ ಬೆಡ್ರೂಮ್ ಯಾವ ಥರ ಕಾಣಿಸುತ್ತೆ. ಬೆಡ್ಡು, ಅದ್ರ ಪಕ್ಕ ಡ್ರೆಸ್ಸಿಂಗ್ ಟೇಬಲು, ಅದ್ರ ಪಕ್ಕ ವಾರ್ಡ್ರೋಬು, ಅದ್ರ ಪಕ್ಕ ನಮ್ಮ ಸ್ಟಡಿ ಟೇಬಲ್ ಅನ್ಬೋದು ಅಥವಾ ವರ್ಕಿಂಗ್ ಟೇಬಲ್ ಅನ್ಬೋದು ಕಂಪ್ಲೀಟ್ ಆಗಿ. ಇನ್ನು ನೆಕ್ಸ್ಟ್ ಬಂದು ನಮ್ಮದು ಬೆಡ್ರೂಮ್ ನಂಬರ್ 3. ಇದು ಕಾಮನ್ ಬೆಡ್ರೂಮು, ಅದ್ರ ಪಕ್ಕ ಕಾಮನ್ ಟಾಯ್ಲೆಟ್. ಇದು ನೆಕ್ಸ್ಟ್ ರೆಕಮೆಂಡೆಡ್ ಪ್ಲೇಸ್ ಆ್ಯಸ್ ಪರ್ ವಾಸ್ತು ಬೆಡ್ರೂಮ್ಗೆ. ಈ ಡೈಮೆನ್ಷನ್ ಬಂದು 11 ಅಡಿ ಬೈ 10 ಫೀಟು ಪ್ಲಸ್ 7 ಫೀಟು. ಇದ್ರೊಳಗೆ ಏನೇನೆಲ್ಲ ಕೂಡಿಸ್ಬೋದು ಅಂತೇಳಿ ಬನ್ನಿ ನೋಡೋಣ. ಲೆಫ್ಟ್ ಸೈಡ್ಗೆ ಕಿಂಗ್ ಸೈಜ್ ಬೆಡ್ಡು, ಡೋರ್ ಎದುರುಗಡೆ ವರ್ಕಿಂಗ್ ಟೇಬಲ್ಲು, ಅದ್ರ ಪಕ್ಕ ವಾರ್ಡ್ರೋಬು, ಅದ್ರ ಪಕ್ಕ ಡ್ರೆಸ್ಸಿಂಗ್ ಟೇಬಲ್ಲು,
ಕಾಮನ್ ಟಾಯ್ಲೆಟ್ನಲ್ಲಿ ನಮ್ದು ವಾಶ್ ಬೇಸಿನ್ ಹೊರಗಡೆ ಬರುತ್ತೆ, ವೆಸ್ಟರ್ನ್ ಕಾಮೋಡು, ಅದ್ರ ಪಕ್ಕ ಪಾರ್ಟಿಷನ್, ಶವರ್, ಮತ್ತೆ ಫುಲ್ಲಿ ಇಕ್ವಿಪ್ಡ್ ನಮ್ಮ ಬೆಡ್ರೂಮು, ಬೆಡ್, ವಾರ್ಡ್ರೋಬು ಎಲ್ಲ ಕಂಪ್ಲೀಟ್ ಇಂಟೀರಿಯರ್ ಪ್ಲಾನ್ ವಿತ್ ವಾಸ್ತು ಫಾರ್ ಸೌತ್ ಡೈರೆಕ್ಷನ್ ನಿಮ್ಮ ಮುಂದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೂ ಹೆಚ್ಚಿನ ವಿವರಣೆ, ಕಟ್ಟಡ ನಿರ್ಮಾಣ ಹಾಗೂ ಸಲಹೆಗಾಗಿ ಸಂಪರ್ಕಿಸಿ ಕನ್ಸಲ್ಟಿಂಗ್ ಇಂಜಿನಿಯರ್ ವಿಲಾಸ್ ಮಣ್ಣೂರ್ಗೆ. ಥ್ಯಾಂಕ್ ಯು ವೆರಿ ಮಚ್.